ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಷ್ಟು ದಿನ ಚೈನಾದ ಗಡಿಯಲ್ಲಿ ತೀವ್ರ ನಿಗಾ ಇರಿಸಿದ್ದ ಭಾರತೀಯ ಸೇನಾಪಡೆಗಳು ಈಗ ತಮ್ಮ ಗಮನವನ್ನ ಬಾಂಗ್ಲಾದ ಕಡೆಗೆ ಶಿಫ್ಟ್ ಮಾಡ್ಕೊಳ್ತಾ ಇವೆ. ಒಂದ್ ಕಡೆ ಬಾಂಗ್ಲಾದೇಶದ ಗಡಿ ರಾಜ್ಯಗಳಲ್ಲಿ ಬಾಂಗ್ಲಾ ಹಿಂದೂಗಳ ಮೇಲೆ ನಡೀತಿರೋ ದೌರ್ಜನ್ಯವನ್ನ ಖಂಡಿಸಿ ಪ್ರತಿಭಟನೆಗಳಾಗ್ತಾ ಇದ್ರೆ, ಮತ್ತೊಂದು ಕಡೆ ಪಶ್ಚಿಮ ಬಂಗಾಳ, ತ್ರಿಪುರಾ, ಅಸ್ಸಾಂ ಮುಂತಾದ ರಾಜ್ಯಗಳು ಬಾಂಗ್ಲಾದೇಶಕ್ಕೆ ಸರಕು ಸರಂಜಾಮುಗಳ ಸರಬರಾಜನ್ನು ನಿಲ್ಲಿಸಿವೆ. ಹೀಗಾಗಿ ಅಲ್ಲಿ ದಿನೋಪಯೋಗಿ ವಸ್ತುಗಳ ಅಭಾವ ಸೃಷ್ಟಿಯಾಗ್ತಾ ಇದೆ ಮತ್ತು ಗಡಿಯಿಂದ ಕಳ್ಳ ಸಾಗಾಣಿಕೆಯ ಚಟುವಟಿಕೆಗಳು ಹೆಚ್ಚಾಗ್ತಾ ಇವೆ. ಇದರ ನಡುವೆ ಬಾಂಗ್ಲಾದೇಶದ ಗಡಿಯಿಂದ ನುಸುಳುಕೋರರ ಹಾವಳಿ ಕೂಡ ಇತ್ತೀಚೆಗೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಮೊನ್ನೆ ಅಸ್ಸಾಮಿ ದಾಖಲೆಗಳನ್ನು ಹೊಂದಿದ್ದ ಸುಮಾರು 20ಕ್ಕೂ ಹೆಚ್ಚು ಬಾಂಗ್ಲಾ ಅಕ್ರಮ ವಲಸಿಗರನ್ನ ಮಣಿಪುರದಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಹಾಗೆ ಅಸ್ಸಾಮಲ್ಲಿ ಕೂಡ ಒಂದಷ್ಟು ಜನರನ್ನ ಬಂಧಿಸಲಾಗಿದೆ. ಇದೆಲ್ಲ ಕೂಡ ಗಡಿ ಭದ್ರತಾ ಪಡೆಗಳ ತಲೆನೋವಿಗೆ ಹಾಗೂ ಇನ್ನಷ್ಟು ಎಚ್ಚರಿಕೆಗೆ ಕಾರಣ ಆಗ್ತಾ ಇದೆ. ಇದೆಲ್ಲದರ ನಡುವೆ ಈಗ ಬಾಂಗ್ಲಾದ ಕಡೆಯಿಂದ ಮತ್ತೊಂದು ಆತಂಕಕಾರಿ ಮಾಹಿತಿ ಕೂಡ ಹೊರಬೀಳ್ತಾ ಇದೆ. ಬಾಂಗ್ಲಾದೇಶ ಭಾರತದ ಗಡಿಯಲ್ಲಿ ಟರ್ಕಿ ನಿರ್ಮಿತ ಡ್ರೋನ್ಗಳನ್ನು ನಿಯೋಜನೆ ಮಾಡಿದೆ ಅನ್ನೋದು ಆ ಮಾಹಿತಿ. ಹಾಗಾದ್ರೆ ಬಾಂಗ್ಲಾ ಯುದ್ಧ ಸನ್ನದ್ಧತೆಗಳನ್ನು ಮಾಡ್ಕೊಳ್ತಾ ಇದೆಯಾ? ಭಾರತದ ಗಡಿಯಲ್ಲಿ ಬಾಂಗ್ಲಾ ಟರ್ಕಿಯ ಬೈರಕ್ತರ್ ಡ್ರೋನ್ಗಳನ್ನು ನಿಯೋಜನೆ ಯಾಕೆ ಮಾಡ್ತಾ ಇದೆ? ಬಾಂಗ್ಲಾದ ಸೈನಿಕ ಶಕ್ತಿ ಎಷ್ಟು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಬಾಂಗ್ಲಾದೇಶದಲ್ಲಿ ಹಸೀನಾ ಸರ್ಕಾರ ಪದಚ್ಯುತಗೊಂಡು ಯೂನಸ್ ಅಲ್ಲಿ ಅಧಿಕಾರವನ್ನು ಕೈಗೆತ್ತಿಕೊಂಡ ದಿನದಿಂದಲೂ ಅಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗ್ತಾ ಇವೆ. ಅಧಿಕಾರ ಪಲ್ಲಟಕ್ಕಾಗಿ ಅಮೆರಿಕ ಹಾಗೂ ಪಾಕಿಸ್ತಾನಗಳ ಜೊತೆಗೂಡಿ ಈ ಯೂನಸ್ ಮತ್ತು ಆತನ ಪಟಾಲಮು ಬಾಂಗ್ಲಾದಲ್ಲಿ ಗಲಭೆಗಳನ್ನು ಸೃಷ್ಟಿ ಮಾಡಿದ್ದು ನಿಮಗೆ ಗೊತ್ತಿರೋ ವಿಷಯ. ಆದರೆ ಹಾಗೆ ಶುರುವಾದ ಗಲಭೆಗಳನ್ನು ನಿಯಂತ್ರಿಸುವುದಕ್ಕೆ ನಮಗೆ ಸಾಧ್ಯವಾಗುತ್ತಾ ಅನ್ನೋದನ್ನ ಬಹುಶಃ ಯೂನಸ್ ಯೋಚನೆ ಮಾಡಲಿಲ್ಲ ಅನ್ಸುತ್ತೆ. ಆ ಗಲಭೆಗಳು, ಅಲ್ಲಿ ಶುರುವಾದ ಹಿಂಸಾಚಾರ ಈಗಲೂ ಕೂಡ ಆ ದೇಶವನ್ನು ಸುಡ್ತಾ ಇದೆ. ಇನ್ನು ಸ್ಮಾಲ್ ಫೈನಾನ್ಸ್ ಮಾಡ್ತಾ ಇದ್ದ ವ್ಯಕ್ತಿ ಬಾಂಗ್ಲಾದೇಶದಲ್ಲಿ ಮನಿ ಲಾಂಡ್ರಿಂಗ್ ಮಾಡಿಕೊಂಡು ಕೇಸುಗಳನ್ನು ಹಾಕಿಸ್ಕೊಂಡು ಅಮೆರಿಕಾಗೆ ಓಡ್ ಹೋಗಿ ಅಲ್ಲಿನ ಡೀಪ್ ಸ್ಟೇಟ್ ಜೊತೆ ಕೈ ಜೋಡಿಸಿದ ಈ ಯೂನಸ್ಗೆ ದೇಶವನ್ನ ಮುನ್ನಡೆಸಿದ ಅನುಭವ ಇಲ್ಲ. ಇನ್ನು ಆತನ ಜೊತೆ ಇರೋರು ಕೂಡ ಅದೇ ತರದ ವ್ಯಕ್ತಿಗಳೇ. ಈಗೇನೋ ಅಮೆರಿಕಾದ ಅಂಕುಶ ಇದೆ ಅನ್ನೋ ಕಾರಣಕ್ಕೆ ಅಲ್ಲಿನ ಸೇನಾ ಮುಖ್ಯಸ್ಥ ಯೂನಸ್ ಮಾತುಗಳನ್ನ ಕೇಳಿಕೊಂಡು ಸುಮ್ಮನಿದ್ದಾನೆ. ಇಲ್ಲದೆ ಇದ್ದಿದ್ರೆ ಇಷ್ಟೊತ್ತಿಗೆ ಬಾಂಗ್ಲಾದೇಶದಲ್ಲಿ ಇನ್ನೂ ಒಂದು ಸೇನಾ ಕ್ರಾಂತಿ ಕೂಡ ಆಗಿ ಹೋಗ್ತಾ ಇತ್ತು. ಇದೆಲ್ಲ ಕೂಡ ಯೂನಸ್ ಆಡಳಿತ ವೈಫಲ್ಯವನ್ನು ತೋರಿಸ್ತಾ ಇದೆ. ಇನ್ನು ಅಲ್ಲಿನ ರಾಜಕೀಯ ಪಕ್ಷಗಳು ಕೂಡ ಇನ್ನು ಸಾಕು, ಇದೆಲ್ಲ ಚುನಾವಣೆ ಯಾವಾಗ ಹೇಳಿ ಅಂತ ಯೂನಸ್ ಅನ್ನ ಕೇಳ್ತಾ ಇವೆ. ಸಾಕಷ್ಟು ವರ್ಷಗಳ ಕಾಲ ಅಧಿಕಾರದಿಂದ ದೂರನೇ ಉಳಿದ ಖಲೀದಾ ಜಿಯಾ ಅವರ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಕ್ಷಕ್ಕೆ ಈಗ ಅರ್ಜೆಂಟ್ ಆಗಿ ಅಧಿಕಾರ ಬೇಕು. ಇನ್ನಲ್ಲಿ ಇನ್ನೂ ಒಂದು ಪಕ್ಷ ಇದೆ, ಅದರ ಹೆಸರು ಜಮಾತೆ ಇಸ್ಲಾಂ. ಇದು ಮೂಲಭೂತವಾದಿಗಳಿಂದ ತುಂಬಿರೋ ಪಕ್ಷ. ಪಾಕಿಸ್ತಾನವನ್ನು ಬೆಂಬಲಿಸುತ್ತೆ, ಭಾರತವನ್ನು ದ್ವೇಷ ಮಾಡುತ್ತೆ, ಹಿಂದೂಗಳ ಮಾರಣ ಹೋಮ ಏನು ನಡೀತಾ ಇದೆ ಅದರ ಹಿಂದಿರೋದು ಇದೇ ಜಮಾತ್ ಪಕ್ಷದ ಗೂಂಡಾಗಳು. ಈ ಪಕ್ಷ ಈಗ ಯೂನಸ್ನ ಬೆಂಬಲಕ್ಕೆ ನಿಂತುಕೊಂಡಿದೆ. ಅವರಿಗೆ ಚುನಾವಣೆಗಳೇನು ಬೇಕಾಗಿಲ್ಲ, ಮುಂದೆ ಕೂಡ ಚುನಾವಣೆಗಳೇ ಇಲ್ಲದ ವ್ಯವಸ್ಥೆ ಅಲ್ಲಿ ನಿರ್ಮಾಣವಾಗಲಿ, ಆಫ್ಘನಿಸ್ತಾನದಲ್ಲಿರೋ ಥರದ ಆಡಳಿತ ಬಾಂಗ್ಲಾದಲ್ಲಿ ಕೂಡ ಬರಲಿ ಅಂತ ಬಯಸುವ ಪಕ್ಷ ಈ ಜಮಾತನ್ನು ಮುಂದಿಟ್ಟುಕೊಂಡು ಯೂನಸ್ ಎಷ್ಟು ದಿನ ಸಾಧ್ಯನೋ ಅಷ್ಟು ದಿನ ಬಾಂಗ್ಲಾದಲ್ಲಿ ಅಧಿಕಾರವನ್ನು ನಡೆಸುವ ಕನಸನ್ನು ಕಾಣ್ತಾ ಇದ್ದಾನೆ. ಅದಕ್ಕಾಗಿ ಅಲ್ಲಿನ ಮೂಲಭೂತವಾದಿಗಳನ್ನು ಬೆಂಬಲಿಸುವ ಕೆಲಸವನ್ನು ಕೂಡ ಬಾಂಗ್ಲಾ ಸರ್ಕಾರ ಮಾಡ್ತಾ ಇದೆ. ಅದರ ಭಾಗವಾಗಿ ಪಾಕಿಸ್ತಾನದಿಂದ ಮುಜಾಹಿದೀನ್ಗಳನ್ನು ಬಾಂಗ್ಲಾಗೆ ಇಂಪೋರ್ಟ್ ಮಾಡ್ಕೋಬೇಕು. ಸೊ ಅಲ್ಲಿಂದ ಯಾರೇ ಬರಲಿ ಏನೇ ಬರಲಿ ಸೆಕ್ಯೂರಿಟಿ ಚೆಕ್ ಇಲ್ಲದೆ ಬಾಂಗ್ಲಾಗೆ ಪ್ರವೇಶ ಕೊಡಿ ಅನ್ನೋ ಆದೇಶವನ್ನು ಯೂನಸ್ ಸರ್ಕಾರ ಕೊಟ್ಟಿದೆ. ಇದೆಲ್ಲ ಒಂದು ಕಡೆ ಆದರೆ, ಈಗ ಬಾಂಗ್ಲಾ ಹಾಗೂ ಭಾರತದ ಗಡಿಯಲ್ಲಿ ಟರ್ಕಿ ನಿರ್ಮಿತ ಬೈರಕ್ತರ್ ಡ್ರೋನ್ಗಳನ್ನು ಬಾಂಗ್ಲಾ ಸೇನೆ ನಿಯೋಜನೆ ಮಾಡಿದೆ ಅನ್ನೋ ಮಾಹಿತಿಯನ್ನು ಇಂಟೆಲಿಜೆನ್ಸ್ ಮೂಲಗಳು ಕೊಡ್ತಾ ಇವೆ. ಈ ಬೈರಕ್ತರ್ ಅನ್ನೋದು ಸರ್ವೆಲೆನ್ಸ್ ಹಾಗೂ ಅಟ್ಯಾಕಿಂಗ್ಗೆ ಬಳಕೆಯಾಗುವ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್. ಇದನ್ನು ಬಾಂಗ್ಲಾದೇಶದ 67ನೇ ಪಡೆ ಇಂಟೆಲಿಜೆನ್ಸ್ ಹಾಗೂ ಸರ್ವೆಲೆನ್ಸ್ಗಾಗಿ ಬಳಕೆ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಭಾರತ ಹಾಗೂ ಬಾಂಗ್ಲಾದೇಶದ ಅತ್ಯಂತ ಸೂಕ್ಷ್ಮ ಪ್ರದೇಶಗಳಲ್ಲಿ 6 ಬೈರಕ್ತರ್ ಡ್ರೋನ್ಗಳನ್ನು ಬಾಂಗ್ಲಾ ನಿಯೋಜನೆ ಮಾಡಿದ್ದು. ಈ ಬಗ್ಗೆ ಭಾರತ ಕೂಡ ತುಂಬಾನೇ ಎಚ್ಚರಿಕೆಗಳನ್ನು ತಗೊಳ್ತಾ ಇದೆ. ಟರ್ಕಿಯಿಂದ ಬಾಂಗ್ಲಾದೇಶ ಒಟ್ಟು 12 ಬೈರಕ್ತರ್ಗಳನ್ನು ತರಿಸ್ಕೊಂಡಿತ್ತು. ಅದರಲ್ಲಿ 6 ಅವರು ನಿಯೋಜನೆ ಮಾಡಿದ್ದಾರೆ. ಇನ್ನು ಬಾಂಗ್ಲಾದಲ್ಲಿ ಹಸೀನಾ ಸರ್ಕಾರ ಪತನ ಆದ ನಂತರ ಅಲ್ಲಿನ ಉಗ್ರಗಾಮಿ ಚಟುವಟಿಕೆಗಳು ಕೂಡ ಹೆಚ್ಚಾಗ್ತಾ ಹೋಗ್ತಾ ಇವೆ. ಹಸೀನಾ ಸರ್ಕಾರ ಇದ್ದಾಗ ಮಾಡಲಾದ ಒಂದೇ ಒಂದು ಒಳ್ಳೆಯ ಕೆಲಸ ಅಂದ್ರೆ ಆಕೆ ಅಲ್ಲಿನ ಪಾಕ್ ಬೆಂಬಲಿತ ಹಾಗೂ ಜಮಾತ್ ಬೆಂಬಲಿತ ಇಸ್ಲಾಮಿಕ್ ಉಗ್ರ ಪಡೆಗಳೇನಿದ್ವು ಅವುಗಳ ದಮನಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ರು. ಉಗ್ರ ನಾಯಕರನ್ನು ಬಂಧಿಸಿ ಜೈಲಿಗಟ್ಟಲಾಗಿತ್ತು. ಆದರೆ ಯೂನಸ್ ಸರ್ಕಾರ ಬಂದ ಕೂಡಲೇ ಬಾಂಗ್ಲಾದ ಜೈಲುಗಳಲ್ಲಿನ ಶೇಖ್ ಅಸ್ಲಾಂ ಸೇರಿದ ಹಾಗೆ ಸಾಕಷ್ಟು ಉಗ್ರರನ್ನು ಬಿಡುಗಡೆ ಮಾಡಲಾಗಿದೆ. ಈಗ ಅವರೆಲ್ಲ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಅಷ್ಟೇ ಅಲ್ಲ, ಆ ಉಗ್ರ ಪಡೆಗಳು
ಗಡಿ ದಾಟಿ ಭಾರತಕ್ಕೆ ನುಸುಳುವ ಪ್ರಯತ್ನಗಳನ್ನು ಕೂಡ ಶುರು ಮಾಡಿವೆ. ಅದಕ್ಕಾಗಿ ಬಾಂಗ್ಲಾದ ರಾಜಕೀಯ ಅಸ್ಥಿರತೆಯ ಲಾಭವನ್ನು ಮಾಡ್ಕೊಳ್ಳೋದಕ್ಕೆ ಅವರು ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನು ಭಾರತದ ಬೇಹುಗಾರಿಕಾ ಮೂಲಗಳು ಕೊಡ್ತಾ ಇವೆ. ಹೀಗಾಗಿ ಭಾರತ ಕೂಡ ಈಗ ಗಡಿಯಲ್ಲಿ ತೀವ್ರ ನಿಗಾ ವಹಿಸಿದೆ ಮತ್ತು ಹೆರೋನ್ ಡ್ರೋನ್ಗಳನ್ನು ಭಾರತ ತನ್ನ ಗಡಿಯಲ್ಲಿ ನಿಯೋಜನೆ ಮಾಡೋ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದೆ. ಹಾಗಾದರೆ ಬಾಂಗ್ಲಾದೇಶ ಭಾರತದ ಜೊತೆ ಯುದ್ಧಕ್ಕೇನಾದರೂ ತಯಾರಿಯನ್ನು ಮಾಡಿಕೊಳ್ತಾ ಇದೆಯಾ ಗೆಳೆಯರೆ? ಇಂಥ ಅನುಮಾನಗಳಿಗೆ ಕಾರಣವಾಗ್ತಾ ಇರೋದು ಬರೀ ಡ್ರೋನ್ ನಿಯೋಜನೆ ಮಾತ್ರ ಅಲ್ಲ. ಪಾಕಿಸ್ತಾನದಿಂದ ಇತ್ತೀಚೆಗೆ ಬಾಂಗ್ಲಾದ ಬಂದರುಗಳಿಗೆ ಬರ್ತಾ ಇರೋ ಕಾರ್ಗೋ ಶಿಪ್ಗಳು ಹಾಗೂ ಅದರಲ್ಲಿನ ರಹಸ್ಯ ವಸ್ತುಗಳು. ಇಲ್ಲಿ ಪಾಕಿಸ್ತಾನ ಬಾಂಗ್ಲಾದೇಶಕ್ಕೆ ಆಯುಧಗಳನ್ನು ಮದ್ದುಗುಂಡುಗಳನ್ನು ಸರಬರಾಜು ಮಾಡ್ತಾ ಇದೆ ಅನ್ನೋ ಒಂದು ಮಾಹಿತಿ ಇದೆ. ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ಇತ್ತೀಚೆಗೆ ಚೈನಾ ಬಾಂಗ್ಲಾದೇಶದಲ್ಲಿ ಭಾರತ ವಿರೋಧಿ ಪಕ್ಷಗಳ ನಾಯಕರಿಗೆ ತನ್ನ ದೇಶಕ್ಕೆ ಆಹ್ವಾನವನ್ನು ಕೊಟ್ಟಿದೆ. ಇದೆಲ್ಲ ಕೂಡ ಭಾರತದ ವಿರುದ್ಧ ಒಂದು ದೊಡ್ಡ ಸಂಚು ನಡೀತಿರೋ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಇನ್ನು ಇಲ್ಲಿ ಬಾಂಗ್ಲಾದೇಶಕ್ಕೆ ಭಾರತದ ಜೊತೆ ಯುದ್ಧಕ್ಕೆ ನಿಲ್ಲುವ ತಾಕತ್ತಿದೆಯಾ? ಅಕಸ್ಮಾತ್ ಅಂಥ ದುಸ್ಸಾಹಸವನ್ನೇನಾದರೂ ಬಾಂಗ್ಲಾ ಮಾಡೋದಕ್ಕೆ ಹೋದರೆ ಅದನ್ನು ಈ ಬಾರಿ ಭಾರತ ಸಂಪೂರ್ಣವಾಗಿ ಹೊಸಕ್ಕೆ ಹಾಕುತ್ತೆ ಅನ್ನೋದರಲ್ಲಿ ಯಾವ ಅನುಮಾನಗಳೂ ಇಲ್ಲ. 16,72,00,000 ಜನಸಂಖ್ಯೆಯನ್ನು ಹೊಂದಿರುವ ಬಾಂಗ್ಲಾದೇಶ ಭಾರತದ ಜೊತೆ 4,096 ಕಿಲೋಮೀಟರ್ಗಳಷ್ಟು ಗಡಿಯನ್ನು ಹಂಚಿಕೊಳ್ಳುತ್ತೆ. ಇದು ಜಗತ್ತಿನ 5ನೇ ಅತಿ ಉದ್ದದ ಗಡಿ ಅಂತ ಕರೆಸ್ಕೊಳ್ಳುತ್ತೆ. ಗೆಳೆಯರೆ, ಇಲ್ಲಿ ಅತಿ ಹೆಚ್ಚು ಗಡಿಯನ್ನು ಹಂಚಿಕೊಳ್ಳೋದು ಅಮೆರಿಕ ಹಾಗೂ ಕೆನಡಾಗಳು. ಆ ಎರಡೂ ದೇಶಗಳ ನಡುವೆ 8,893 ಕಿಲೋಮೀಟರ್ಗಳಷ್ಟು ಉದ್ದದ ಗಡಿ ಇದೆ. ಇನ್ನು 2ನೇ ಸ್ಥಾನದಲ್ಲಿ ಕಜಕಿಸ್ತಾನ ಹಾಗೂ ರಷ್ಯಾದ ನಡುವಿನ ಗಡಿ ಇದೆ. ಅಲ್ಲಿ 7,644 ಕಿಲೋಮೀಟರ್ಗಳಷ್ಟು ಗಡಿ ಇದ್ರೆ 3ನೇ ಸ್ಥಾನದಲ್ಲಿ ಅರ್ಜೆಂಟೀನಾ ಹಾಗೂ ಚಿಲಿ ನಡುವಿನ ಗಡಿ ಬರುತ್ತೆ. ಹಾಗೆ 4ನೇ ಸ್ಥಾನದಲ್ಲಿ ಚೈನಾ ಹಾಗೂ ಮಂಗೋಲಿಯಾಗಳ ನಡುವಿನ ಗಡಿ ಇದ್ರೆ ಜಗತ್ತಿನ 5ನೇ ಅತಿ ಉದ್ದದ ಗಡಿ ಅನ್ನಿಸ್ಕೊಳ್ತಾ ಇರೋದು ಬಾಂಗ್ಲಾ ಹಾಗೂ ಭಾರತದ ನಡುವಿನ ಗಡಿ. ಇನ್ನು ಬಾಂಗ್ಲಾದೇಶ ಒಂದು ಕಡೆ ಸಮುದ್ರ, ಇನ್ನೊಂದು ಕಡೆ ಮ್ಯಾನ್ಮಾರ್ ಬಿಟ್ರೆ ಉಳಿದಂತೆ ಸಂಪೂರ್ಣವಾಗಿ ಭಾರತದ ರಾಜ್ಯಗಳಿಂದ ಸುತ್ತುವರಿಯಲ್ಪಟ್ಟಿದೆ. ಬಾಂಗ್ಲಾದೇಶದ ವಿಸ್ತೀರ್ಣ 1.48 ಲಕ್ಷ ಚದರ ಕಿಲೋಮೀಟರ್. ಇನ್ನು ಬಾಂಗ್ಲಾದೇಶದ ಒಟ್ಟು ಸೈನಿಕರ ಸಂಖ್ಯೆ 1.63 ಲಕ್ಷ ಮಾತ್ರ, ಉಳಿದದ್ದು ಪ್ಯಾರಾಮಿಲಿಟರಿ ಪಡೆಗಳು. ಇನ್ನು ಭಾರತದಲ್ಲಿ ಆಕ್ಟಿವ್ ಸೈನಿಕರ ಸಂಖ್ಯೆ 14,55,000. ಹಾಗೆ ಬಾಂಗ್ಲಾದೇಶದ ವಾಯುಪಡೆಯಲ್ಲಿ ಒಟ್ಟು 216 ವಿಮಾನಗಳಿವೆ. ಅದರಲ್ಲಿ 44 ಆಕ್ಟಿವ್ ಆಗಿರೋ ಯುದ್ಧ ವಿಮಾನಗಳಿವೆ, 16 ಸಾರಿಗೆ ವಿಮಾನಗಳಿವೆ. ಇವುಗಳಲ್ಲಿ 10 ಹಾರಾಡೋ ಸ್ಥಿತಿಯಲ್ಲಿವೆ, ಇನ್ನು 6 ಶೆಡ್ನಲ್ಲಿ ನಿಲ್ಲಿಸಿದ್ದಾರೆ. 87 ತರಬೇತಿ ವಿಮಾನಗಳಿವೆ, ಆ ಪೈಕಿ 52 ಸಕ್ರಿಯವಾಗಿವೆ, ಉಳಿದವು ಶೆಡ್ ಸೇರ್ಕೊಂಡಿವೆ. ಹಾಗೆ 73 ಹೆಲಿಕಾಪ್ಟರ್ಗಳಿವೆ, ಅದರಲ್ಲಿ ಸಕ್ರಿಯವಾಗಿ ಹಾರಾಡುವ ಶಕ್ತಿಯನ್ನು ಇಟ್ಟುಕೊಂಡಿರೋದು 44 ಮಾತ್ರ. ಇನ್ನು ಭಾರತದ ಬಳಿ ಒಟ್ಟು 2,296 ಸೇನಾ ವಿಮಾನಗಳಿವೆ. ಅದರಲ್ಲಿ ಫೈಟರ್ ಜೆಟ್ಗಳು 606 ಇವೆ, ಅಟ್ಯಾಕ್ ಏರ್ಕ್ರಾಫ್ಟ್ಗಳು 130 ಇವೆ, ಇನ್ನುಳಿದವು ಟ್ರಾನ್ಸ್ಪೋರ್ಟ್ ಹಾಗೂ ಬಹು ಉಪಯೋಗಿ ವಿಮಾನಗಳು. ಬಾಂಗ್ಲಾದಲ್ಲಿ 320 ಟ್ಯಾಂಕ್ಗಳಿವೆ, ಅವುಗಳಲ್ಲಿ 224 ಮಾತ್ರ ಸಕ್ರಿಯ ಮೋಡಲ್ಲಿವೆ. ಇದನ್ನು ಹೊರತುಪಡಿಸಿದರೆ 13,100 ವಿವಿಧ ರೀತಿಯ ಸೇನಾ ವಾಹನಗಳಲ್ಲಿವೆ. ಹಾಗೆ 27 ಸ್ವಯಂಚಾಲಿತ ಫಿರಂಗಿಗಳನ್ನು ಅವರು ಹೊಂದಿದ್ದಾರೆ. ಅದರಲ್ಲಿ 19 ಕೆಲಸ ಮಾಡುತ್ತವೆ. ಹಾಗೆ 71 ಮಲ್ಟಿ ರಾಕೆಟ್ ಲಾಂಚರ್ಸ್ ಅಲ್ಲಿವೆ. ಇನ್ನು ಭಾರತದ ಆರ್ಟಿಲರಿ ಹಾಗೂ ಟ್ಯಾಂಕ್ಗಳ ಜೊತೆ ಬಾಂಗ್ಲಾದೇಶದ ಶಕ್ತಿಯನ್ನು ಕಂಪೇರ್ ಮಾಡೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಭಾರತ ಬಯಸಿದ್ರೆ ಬಾಂಗ್ಲಾದ ಗಡಿಯಲ್ಲಿ ಪ್ರತಿ 1 ಕಿಲೋಮೀಟರ್ಗೊಂದು ಟ್ಯಾಂಕನ್ನು ನಿಲ್ಲಿಸಿ ಬಿಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಬಾಂಗ್ಲಾದೇಶದ ನೌಕಾಪಡೆಯಲ್ಲಿ 7 ಫ್ರಿಗೇಟುಗಳಿವೆ, 6 ಕಾರ್ವೆಟ್ಟುಗಳು ಹಾಗೂ 2 ಜಲಾಂತರ್ಗಾಮಿ ನೌಕೆಗಳಿವೆ. ಈ 2 ಜಲಾಂತರ್ಗಾಮಿ ನೌಕೆಗಳನ್ನು ಚೈನಾನೇ ಕೊಟ್ಟಿದೆ. ಇದಲ್ಲದೆ 55 ಪೆಟ್ರೋಲಿಂಗ್ ವೆಸಲ್ಸ್ ಕೂಡ ಅವರ ಹತ್ರ ಇವೆ. ಇವು ಸಮುದ್ರಕ್ಕಿಳಿಯೋ ಮೊದಲೇ ಇವೆಲ್ಲವನ್ನ ಮುಳುಗಿಸಿ ಬಿಡುವ ಶಕ್ತಿ ಭಾರತೀಯ ನೌಕಾಪಡೆಗಿದೆ. ಬಾಂಗ್ಲಾ ಅನ್ನೋದು ಯಾವ ರೀತಿಯಲ್ಲೂ ಸೇನಾ ಶಕ್ತಿಯಲ್ಲಿ ಭಾರತಕ್ಕೆ ಸಮ ಅಲ್ಲ. ಆದರೆ ಪಾಕಿಸ್ತಾನ ಹಾಗೂ ಚೈನಾಗಳ ನೆರವನ್ನು ಪಡ್ಕೊಂಡು ಬಾಂಗ್ಲಾದೇಶ ಭಾರತದ ಈಶಾನ್ಯ ಗಡಿಯ ರಾಜ್ಯಗಳಿಗೆ ಉಗ್ರರನ್ನು ನುಸುಳಿಸುವ ಕೆಲಸವನ್ನು ಮಾಡಬಹುದು. ಆ ಶಕ್ತಿ ಖಂಡಿತ ಅವರಿಗಿದೆ. ಇನ್ನು ಆರ್ಥಿಕವಾಗಿ ಕೂಡ ಬಾಂಗ್ಲಾದೇಶಕ್ಕಿಂತ ಭಾರತ 10 ಪಟ್ಟು ಮುಂದಿದೆ. ನಮ್ಮದು 4 ಟ್ರಿಲಿಯನ್ GDP, ಬಾಂಗ್ಲಾದೇಶದಲ್ಲಿ 455 ಬಿಲಿಯನ್ GDP ಇದೆ. ಇನ್ನು 2 ದೇಶಗಳ ನಡುವೆ ಪರಸ್ಪರ ವ್ಯಾಪಾರ ಎಷ್ಟಿದೆ ಅನ್ನೋದನ್ನು ನಾವು ನೋಡೋದಾದ್ರೆ 2004ರಲ್ಲಿ ಬಾಂಗ್ಲಾದೇಶದಿಂದ ಭಾರತ ಆಮದು ಮಾಡಿಕೊಂಡಿರುವ ವಸ್ತುಗಳ ಮೌಲ್ಯ 15,268 ಕೋಟಿ ರೂಪಾಯಿಗಳು. ಅದರಲ್ಲಿ 4,932 ಕೋಟಿ ರೂಪಾಯಿ ಮೌಲ್ಯದ ಸಿದ್ಧ ಉಡುಪುಗಳಿವೆ, 2,697 ಕೋಟಿ ರೂಪಾಯಿ ಮೌಲ್ಯದ ಜವಳಿ ಇದೆ ಮತ್ತು 2,140 ಕೋಟಿ ಮೌಲ್ಯದ ಇಂಜಿನಿಯರಿಂಗ್ ಸರಕುಗಳಿವೆ. ಹಾಗೆ ಭಾರತ ಈ ವರ್ಷ ಬಾಂಗ್ಲಾದೇಶಕ್ಕೆ ಒಟ್ಟು 91,614 ಕೋಟಿ ರೂಪಾಯಿಗಳಷ್ಟು ವಸ್ತುಗಳನ್ನು ರಫ್ತು ಮಾಡಿದೆ. ಅದರಲ್ಲಿ ಆಹಾರ ಸಾಮಗ್ರಿ, ಪೆಟ್ರೋಲಿಯಂ, ಬಾಂಗ್ಲಾದೇಶದ ಜವಳಿ ಉದ್ಯಮಕ್ಕೆ ಬೇಕಾದ ಕಚ್ಚಾ ಪದಾರ್ಥಗಳು, ಅಲ್ಲಿನ ಜನಕ್ಕೆ ಬೇಕಾದ ಔಷಧಗಳು ಕೂಡ ಸೇರ್ಕೊಂಡಿವೆ. ಇಲ್ಲಿ ಬಾಂಗ್ಲಾದೇಶದ ಪರಿಸ್ಥಿತಿ ಹೇಗಿದೆ ಅಂದರೆ ಅವರ ಸಪ್ಲೈ ರೂಟುಗಳನ್ನು ಮುಚ್ಚಿ
ಭಾರತ ಆಹಾರ ಮತ್ತು ಔಷಧಗಳ ಸರಬರಾಜನ್ನು ನಿಲ್ಲಿಸಿಬಿಟ್ರೂ ಕೂಡ ಬಾಂಗ್ಲಾ ವಿಲ್ಲಿ ಒದ್ದಾಡಬೇಕಾಗತ್ತೆ. ಇಷ್ಟಿದ್ರೂ ಯುನಸ್ ಪಾಕಿಸ್ತಾನ ಹಾಗೂ ಚೈನಾಗಳನ್ನು ನಂಬಿಕೊಂಡು ಭಾರತವನ್ನು ಕೆಣಕೋದಕ್ಕೆ ಹೋಗ್ತಾ ಇರೋದಿದೆಯಲ್ಲ, ಇದೊಂಥರ ಹುಲಿಯನ್ನು ಕೋತಿಯೊಂದು ಕೆಣಕ್ತಾ ಇರೋ ಹಾಗೆ ಕಾಣ್ತಾ ಇದೆ. ಇನ್ನು ಬಾಂಗ್ಲಾದ ಗಡಿಯಲ್ಲಿ ಭಾರತ ತುಂಬಾ ಎಚ್ಚರಿಕೆಗಳನ್ನು ವಹಿಸಬೇಕಾಗತ್ತೆ. ಅಲ್ಲಿ ಯುದ್ಧ ಖಂಡಿತ ಆಗಲಾರದು, ಆದರೆ ಒಳನುಸುಳುವಿಕೆ ಅನ್ನೋದು ಇನ್ನು ಮುಂದೆ ಹೆಚ್ಚಾಗ್ತಾ ಹೋಗುತ್ತೆ. ಜೊತೆಗೆ ಗಡಿಯಲ್ಲೊಂದಷ್ಟು ಕಿರಿಕಿರಿಗಳು ವರದಿಯಾಗೋದಕ್ಕೆ ಶುರುವಾಗುತ್ತವೆ. ಒಳನುಸುಳುವಿಕೆ ಹಾಗೂ ಸ್ಮಗ್ಲಿಂಗ್ ವಿಷಯದಲ್ಲಿ ಭಾರತೀಯ ಪಡೆಗಳು ಕಟ್ಟೆಚ್ಚರವನ್ನು ವಹಿಸಬೇಕಿದೆ. ಇದು ಗೆಳೆಯರೆ ಬಾಂಗ್ಲಾ ಗಡಿಯಲ್ಲಿ ನಡೀತಾ ಇರೋ ವಿದ್ಯಮಾನಗಳ ಕುರಿತಾದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.